ಮೋದಿ ಇದ್ದು JDS ಜೊತೆ ಹೊಂದಾಣಿಕೆ ಅಕಸ್ಮಾತ್ ಇಲ್ಲೇ ಇದ್ದಿದ್ರು ಇನ್ನೇನಾಗ್ತಿತ್ತು, ಇನ್ನೆಷ್ಟು ಕುಸಿತಾ ಇತ್ತು. ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು. ವಿಧಾನಸಭೆ ಚುನಾವಣೆ, ಉಳಿದಂತ ಚುನಾವಣೆಗಳಲ್ಲಿ ಬರೀ ಮೋದಿಯವರ ಹೆಸರು ನಡಿಲಿಕ್ಕಿಲ್ಲ. ಲೋಕಸಭೆಯೇ ಮೋದಿ ಇದ್ದು JDS ಜೊತೆ ಹೊಂದಾಣಿಕೆ ಇದ್ದು ಈ ಸ್ಥಿತಿ. JDS ಜೊತೆ ಹೊಂದಾಣಿಕೆ ಇಲ್ಲ ಅಂದ್ರೆ ಇನ್ನೂ ಕಡಿಮೆ ಆಗ್ತಿತ್ತು ನಮ್ಮ ಸೀಟು. ಏನಾಗಿದೆ? ಚುನಾವಣೆ, ಲೋಕಸಭೆ ಚುನಾವಣೆ, ರಾಜ್ಯದ ಅಧ್ಯಕ್ಷರನ್ನ ವಿಜೇಂದ್ರ ಅವರನ್ನು ಮಾಡಿದ ನಂತರ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಶ್ಚರ್ಯ. ಯಡಿಯೂರಪ್ಪನವ್ರ ಮಗ ಅನ್ನಂತ ಒಂದೇ ಕಾರಣಕ್ಕೆ ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ? ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಯಿತು. ಪರಿಣಾಮ ಏನು? ಲೋಕಸಭೆ ಚುನಾವಣೆಯಲ್ಲಿ 25 ಸೀಟ್ ಇದ್ದವರು ನಾವು 17 ಇಳಿದ್ವಿ. ವಿಧಾನಸಭೆಯಲ್ಲಿ ನಾವು 66 ಇಳಿದಾಯ್ತಾಗ್ಲೆ. ಅಂದ್ರೆ ಮೋದಿಯವರು ಇದ್ದು ಸಂಘಟನೆ ಮಜಬೂತಾಗಿದ್ದಾಗ 25 ಸೀಟ್ ಗೆದ್ವಿ. ಇದು ಇಡೀ ರಾಜ್ಯದ ಕಾರ್ಯಕರ್ತರು ಸಂತೋಷದಿಂದ ಹೇಳ್ತಾ ಇದ್ದಂತ ಮಾತು. ಅದೇ ರೀತಿ ಸಂಘಟನೆ ಮುಂದುವರೆದಿದ್ರೆ 28 ಸೀಟ್ ನಾವು ಗೆಲ್ತಿದ್ವಿ. ಹೊಂದಾಣಿಕೆ ಇಲ್ದಿದ್ದಿದ್ರೆ, ಹೊಂದಾಣಿಕೆ ಇದ್ರು ಕೂಡ 28 ಗೆಲ್ಲಕ್ಕೇನು ಕಷ್ಟ ಆಗ್ತಿರ್ಲಿಲ್ಲ. ಈ ಮೋದಿ ಇದ್ದು JDS ಜೊತೆ ಹೊಂದಾಣಿಕೆ ಅಕಸ್ಮಾತ್ ಇಲ್ಲೇ ಇದ್ದಿದ್ರು ಇನ್ನೇನಾಗ್ತಿತ್ತು, ಇನ್ನೆಷ್ಟು ಕುಸಿತಾ ಇತ್ತು. ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕು. ವಿಧಾನಸಭೆ ಚುನಾವಣೆ, ಉಳಿದಂತ ಚುನಾವಣೆಗಳಲ್ಲಿ ಬರೀ ಮೋದಿಯವರ ಹೆಸರು ನಡಿಲಿಕ್ಕಿಲ್ಲ. ಲೋಕಸಭೆಯೇ ಮೋದಿ ಇದ್ದು JDS ಜೊತೆ ಹೊಂದಾಣಿಕೆ ಇದ್ದು ಈ ಸ್ಥಿತಿ. JDS ಜೊತೆ ಹೊಂದಾಣಿಕೆ ಇಲ್ಲ ಅಂದ್ರೆ ಇನ್ನೂ ಕಡಿಮೆ ಆಗ್ತಿತ್ತು ನಮ್ಮ ಸೀಟು. ಇದನ್ನ ಕೇಂದ್ರ ನಾಯಕರು ಗಮನಿಸಬೇಕು. ಮೋದಿ ಹೆಸರು ನಿಜಕ್ಕೂ ನಮ್ಮೆಲ್ಲರೂ ಕೂಡ ದೊಡ್ಡ ಆಸ್ತಿ. ವಿಶ್ವನಾಯಕ, ಎಲ್ಲ ಧರ್ಮದವರನ್ನು ಕೂಡ ಮೆಚ್ಚಿರಂತ ನಾಯಕ, ದೇಶವನ್ನ ರಕ್ಷಣೆ ಮಾಡೋದ್ರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂತ ನಾಯಕ. ಎಲ್ಲ ವರ್ಗದವರು ಕೂಡ, ರೈತರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರು ಇರ್ಬೋದು, ಎಲ್ರಿಗೂ ಕೂಡ ಬೇಕಾದಂತ ಯೋಜನೆ ಕೊಟ್ಟಂತ ನಾಯಕ. ಹಾಗಾಗಿ ಅಂತ ಜನಾನುರಾಗಿ ನಾಯಕನ್ನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ. ಆದ್ರೆ ಈ ನಾಯಕರನ್ನ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ರೆ ನಾವು ಖಂಡಿತ ಹೆಚ್ಚಿಗೆ ನಾವು ಸ್ಥಾನವನ್ನ ಪಡೆಯಕ್ಕೆ ಅವಕಾಶ ಆಗ್ತಿತ್ತು. ಇದನ್ನ ಕೇಂದ್ರ ನಾಯಕರು ಗಮನಿಸ್ಬೇಕೀಗ. ಇವಾಗೇನು ಯತ್ನಾಳ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಸಿದ್ದೇಶಣ್ಣ ಇರ್ಬೋದು, ಜೊಲ್ಲೆ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ. ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರಂತ, ಸಂಘಟನೆ ಚೆನ್ನಾಗಾಗಬೇಕು ಅಂತ ಅಪೇಕ್ಷೆ ಪಡುವಂತ MLAಗಳು ಸಾಕಷ್ಟು ಜನ ಇದ್ದಾರೆ. ಬರೀ MLA MP ಅಷ್ಟೇ ಅಲ್ಲ, ಸಂಘಟನೆ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ. ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ 2 ಗುಂಪಾಗತ್ತೆ. ಯಾಕಿದು ಎಲ್ರಿಗೂ ಬೇಸರ ಏನು? ಯಡಿಯೂರಪ್ಪನವ್ರ ಕುಟುಂಬದ ಕೈಯಲ್ಲಿ ಕೊಟ್ಟಿದ್ದು ಬಹಳ ಜನಕ್ಕೆ ನೋವು. ಒಂದೇ ಕುಟುಂಬಕ್ಕೆ ಯಾಕೆ ಕೊಟ್ರಿ ಕೈಯಲ್ಲಿ? ಯಾಕೆ ಈ ಮೋಹ? ಯಡಿಯೂರಪ್ಪನವರು ವಿಜೇಂದ್ರ ಮತ್ತು ರಾಘವೇಂದ್ರ ಈ ಕುಟುಂಬದ ಕೈಯಲ್ಲೇನೆ ಪಾರ್ಟಿ ಕೊಡೋದಕ್ಕೆ ಯಾಕೆ ಈ ಮೋಹ ಕೇಂದ್ರ ನಾಯಕರಿಗೆ? ಸಾಮೂಹಿಕ ನಾಯಕತ್ವ ಇದಿತ್ತು, ಕೋರ್ ಕಮಿಟಿಲಿ ಚರ್ಚೆ ಆಗ್ತಿತ್ತು. ಹಿಂದಿಂದ ಬಂದಂತ ಪದ್ಧತಿ. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು,
ಜಗದೀಶ್ ಶೆಟ್ಟರು, ಸದಾನಂದ ಗೌಡ್ರು, ವಿ ಎಸ್ ಆಚಾರ್ಯರು, ನಾನು ಎಲ್ಲ ಕೋರ್ ಕಮಿಟಿ ಕೂತು ಕಾರ್ಯಕ್ರಮಗಳು ಫಿಕ್ಸ್ ಮಾಡಿ ಯೋಜನೆ ಸಾಮೂಹಿಕವಾಗಿ ಆಗ್ತಾ ಇತ್ತು. ಈ ಒಂದು ಕುಟುಂಬದ ಮನೇಲಿ ತೀರ್ಮಾನ ಆಗುತ್ತೆ, ಇದೆಲ್ರಿಗೂ ನೋವು. ಮತ್ತು ಹೊಂದಾಣಿಕೆ ರಾಜಕಾರಣ. ನಾನು ಮೊನ್ನೆ ಹೇಳಿದೆ, ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಮತ್ತು ವಿಜೇಂದ್ರಿಗೆ ಹೆಂಗೆ ಹೊಂದಾಣಿಕೆ ರಾಜಕಾರಣ ಆಯಿತು ಅಂತ. ಮತ್ತು ಅವರೇ ಒಪ್ಕೊಂಡಿರೋದು, ನಾನೇನು ಹೊಸ್ತು ಹೇಳ್ತಿಲ್ಲ. ಈ ರೀತಿ ರಾಜ್ಯದಲ್ಲಿ ಎಷ್ಟು ಕಡೆ ಆಗಿರ್ಬೋದು. ಪ್ರಾಮಾಣಿಕ ಕಾರ್ಯಕರ್ತರು ಇದರಿಂದ ಎಷ್ಟು ಅನ್ಯಾಯ ಆಗುತ್ತೆ. ಮತ್ತೆ ತಮಗೆ ಬೇಕಾದಂಥ ವ್ಯಕ್ತಿಗಳೇ. ಇದನ್ನ ನಾವು ಸ್ವಜನ ಪಕ್ಷಪಾತ ಅಂತ ಕರಿತೀವಿ. ತಮ್ಮ ಕುಟುಂಬ ಅಥವಾ ತಮ್ಮ ಜಾತಿನಲ್ಲೇ ತಮಗೆ ಬೇಕಾದಂಥ ವ್ಯಕ್ತಿಗಳು, ಇದು ಸ್ವಜನ ಅಂತಾರೆ ಅದನ್ನು. ಹಿಂದುತ್ವ ಅನ್ನೋ ಪ್ರಶ್ನೆನೇ ಹೊರಟೋಗ್ಬಿಟ್ಟಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ. ನಾನು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ, ಇವತ್ತು ಕೇಂದ್ರ ನಾಯಕರು ಆ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೊರಟಂತ ಕಾರ್ಯಕರ್ತರನ್ನ, ನಾಯಕರುಗಳನ್ನ ಕರೆದು ಮಾತುಕತೆ ನಡೆಸಿದ್ರೆ, ಅವ್ರ ಮನಸ್ಸಿನಲ್ಲಿರೋದೆಲ್ಲ ಹೇಳಿ ಆ ಮನಸ್ಸಿನಲ್ಲಿರೋಂಥ ಎಲ್ಲ ಸಂಶಯಗಳನ್ನ ನಿವಾರಣೆ ಆದ್ರೆ ಖಂಡಿತ ಪಾದಯಾತ್ರೆ ಆಗಲ್ಲ. ಪಾದಯಾತ್ರೆ ಆಗದೆ ಇರೋ ರೀತಿಯಲ್ಲಿ ಯಾವ ನಾಯಕರು ನೋವನ್ನು ಅನುಭವಿಸ್ತಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಅನೇಕ ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಅವರೆಲ್ಲರಿಗೂ ತೃಪ್ತಿ ಆದ್ರೆ ಖಂಡಿತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಕಾರ್ಯಕರ್ತರು ತೃಪ್ತಿ ಆಗತ್ತೆ. ಇದನ್ನ ಕೇಂದ್ರ ನಾಯಕರು ತಕ್ಷಣ ಗಮನಿಸಬೇಕು. ಮಾಡ್ಕೊಂಡು ಹೋಗ್ಲಿ ಬಿಡು, 12 ಜನ ಇದ್ದಾರೆ, ಅವ್ರೇನ್ ಮಾಡ್ತಾರೆ. 12 ಅಲ್ಲ, ಆ 12 ಜನರಲ್ಲೂ ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಳಕಳಿ ಇದೆ ಅವರಿಗೆ. ಈ ಸಂಘಟನೆ ಚೆನ್ನಾಗಿ ಆಗ್ಬೇಕು. ಬರುವಂತ ದಿನಗಳಲ್ಲಿ ಈ ಸಂಘಟನೆಯಿಂದನೇ ಆನಂದ ಕಾಣ್ತೀವಿ ನಾವು. ಒಂದೊಂದು ವಿಧಾನಸಭಾ ಚುನಾವಣೆ ಬಂತು ಅಂತಂದ್ರೆ ನಿಜಕ್ಕೂ ಸಂತೋಷದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು. ಈ ಬಹಳ ಜನ ಕೆಲಸ ಮಾಡ್ತಿಲ್ಲ, ಅದಕ್ಕೆ 66 ಕುಸಿತು. ಇದೇ ರೀತಿ ಮುಂದುವರೆದ 66ರಿಂದ ಎಲ್ಲಿ ಬಂದು ಕುಸಿತೀವೋ ಗೊತ್ತಿಲ್ಲ.